ಮರಗೆಣಸಿನ ಒತ್ತು ಶಾವಿಗೆ ಮಾಡೋಣ. ಈ ಶಾವಿಗೆನ ಸಿಹಿ ಗೆಣಸಲ್ಲೂ ಮಾಡ್ತಾರೆ ಮತ್ತು ಕುಂಬಳಕಾಯಿಯಿಂದನೂ ಮಾಡ್ತಾರೆ. ಒಂದೊಂದು ಕಡೆ ಪ್ರಾಂತದಲ್ಲಿ ಒಂದೊಂದು ಥರ ಮಾಡ್ತಾರೆ. ಈ ಒತ್ತು ತುಂಬ ವೆರೈಟಿ ಶಾವಿಗೆ ಮಾಡ್ತಾರೆ. ನಾನಿವತ್ತು ಸಿಂಪಲ್ಲಾಗಿ ಮರಗೆಣಸನ್ನು ಬಳಸ್ಕೊಂಡು ಒತ್ತು ಶಾವಿಗೆ ಮಾಡೋ ವಿಧಾನ ನೋಡೋಣ. ಅದಕ್ಕೆ ಕಾಯಿ ಹಾಲನ್ನು ಮಾಡೋಣ. ಇಲ್ಲಿ ಮರಗೆಣಸನ್ನು ನೀಟಾಗಿ ಕಟ್ ಮಾಡ್ಕೊಂಡು ತೊಳ್ಕೊಂಡು ಕುಕ್ಕರಲ್ಲಿ ಹಾಕಿ 4ರಿಂದ 5 ವಿಸಲು ಒರೆಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಒಳಗಡೆ ಎಲ್ಲ ಸಾಫ್ಟಾಗಿ ಬೆಂದಿದೆ ನೋಡಿ. ಈ ಬೆಂದಿರೋ ಅಂಥ ಮರಗೆಣಸನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದು ಮುಚ್ಚಿ ಚೆನ್ನಾಗಿ ನೈಸಾಗೆ ರುಬ್ಕೊಂಬರೋಣ. ನೋಡಿ ಈ ಥರ ರುಬ್ಬಿದಾಗ ಇದು ಒಂಥರ ಗಮ್ ಥರ ಆಗುತ್ತೆ. ಇದರಲ್ಲಿ ಮಾಡಿ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದಕ್ಕೆ ಬೇಕಾಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಸುಮಾರು 1-2 ಕಪ್ಪಷ್ಟು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತಾ ಕಲಿಸ್ಕೋಬೇಕು. ಇಲ್ಲಿ ಒಂದು ಚಕ್ಲಿ ಹುರುಳು ತೊಗೊಂಡಿದ್ದೀನಿ. ಶಾವಿಗೆ ಹೊತ್ತು ಮಿಷನ್ ಇದ್ದರೆ ಅದೇ ತೊಗೋಬೋದು. ಇಲ್ಲಿ ಇಲ್ಲದೆ ಇರೋ ಕಾರಣ ನಾನು ಚಕ್ಲಿ ಹುರುಳಲ್ಲಿ ಮಾಡ್ತಾಯಿದ್ದೀನಿ. ಈ ಸಣ್ಣ ತೂತಿರೋಂಥ ಪ್ಲೇಟ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಇದನ್ನು ಹುರುಳ್ಕಲ್ಲಲ್ಲಿ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಈ ಥರ ಉದ್ದುವಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕಿ ನೀಟಾಗಿ ಟೈಟಾಗೆ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮುಕ್ಕಾಲಷ್ಟು ಹಾಕಿದ್ರೆ ಸಾಕು, ತುಂಬ ಹಾಕಬಾರ್ದು. ಇದಕ್ಕೆ ಮುಚ್ಚಿ ನೀಟಾಗಿ ಟೈಟಾಗಿ ಕ್ಲೋಸ್ ಮಾಡ್ಕೋಬೇಕು. ಈ ಥರ ಕ್ಲೋಸ್ ಮಾಡಿ ಶಾವಿಗೆ ಹೊತ್ಕೊಳ್ಳೋದಷ್ಟೇ. ತುಂಬ ಈಸಿ, ತುಂಬ ಬೇಗನೆ ಆಗುತ್ತೆ. ಇದು ಒಂದು ಪ್ಲೇಟ್ ತೊಗೊಂಡು ಶಾವಿಗೆ ಇಡ್ಲಿ ಸ್ಟ್ಯಾಂಡಿನ ಪ್ಲೇಟ್ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಚ್ಕೊಂಡಿದ್ದೀನಿ. ಹಚ್ಕೊಂಡಾದ್ಮೇಲೆ ಈ ಶಾವಿಗೆನ ನಿಧಾನವಾಗಿ ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಕರಿಗಳ ಜೊತೆ, ನಾನ್ ವೆಜ್ ಕರಿಗಳ ಜೊತೆ ಮಾಡ್ಬೋದು. ಇನ್ನೂ ಟೇಸ್ಟಿಯಾಗಿ ಆಗುತ್ತೆ. ಇದು ಕುರ್ಮಾಗಳು, ಪಲ್ಯಗಳ ಜೊತೆ ಎಲ್ಲ ಸರ್ವ್ ಮಾಡ್ಬೋದು. ನಾನು ಸ್ವೀಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಹಬ್ಬ ಆಗಿರೋದ್ರಿಂದ ಹಬ್ಬಕ್ಕೆ ಮಾಡ್ಕೋಬೋದು ಅಂತ ಇದರಲ್ಲಿ ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಆಗೋಯ್ತು ಒತ್ತು ಶಾವಿಗೆ. ಈ ಶಾವಿಗೆನ ದಕ್ಷಿಣ ಕರ್ನಾಟಕಗಳ ಕಡೆ ತುಂಬ ಮಾಡ್ತಾರೆ. ತುಂಬ ಫೇಮಸ್ ಆದ ಶಾವಿಗೆ ಹೊತ್ತು ಶಾವಿಗೆ. ತಮಿಳ್ನಾಡು ಕಡೆನೂ ಮಾಡ್ತಾರೆ. ಇನ್ನೂ ಟೇಸ್ಟಿಯಾಗಿರುತ್ತೆ. ಅದು ಈಸಿಯಾಗಿ ಒತ್ತಕ್ಕೆ ಬರುತ್ತೆ. ಇದನ್ನು ಇಡ್ಲಿ ಪಾತ್ರೆಗೆ ಇಟ್ಟು ಒಂದು 10ರಿಂದ 15 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ಇದನ್ನು ಬೇಗನೆ ಬೇಯುತ್ತೆ, ತುಂಬ ಟೇಸ್ಟಿಯಾಗುತ್ತೆ. ಇಲ್ಲಿ ಕಾಯಿ ಹಾಲು ಮಾಡೋಕ್ಕೆ ಹಸಿ ಕಾಯಿ ಮತ್ತು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ನೀವು ನಾರ್ಮಲ್ ಬೆಲ್ಲನೂ ತೊಗೋಬೋದು. 2 ಏಲಕ್ಕಿ ತೊಗೊಂಡಿದ್ದೀನಿ. ಈ ಮಿಕ್ಸರ್ ಜಾರಿಗೆ ಕಾಯಿ ಹಾಕ್ಕೊಂಡು ಬೆಲ್ಲದ ಪುಡಿನೂ ಹಾಕ್ಕೊಂಡು 2 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ರುಬ್ಬೋಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ಇದನ್ನು ನೋಡಿ ಇಷ್ಟು ನೈಸಾಗಿ ರುಬ್ಬಾಗಿದೆ, ಚೆನ್ನಾಗಿ ನೈಸಾಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇಷ್ಟು ಗಟ್ಟಿಯಾಗಿದ್ದರೆ ಅಷ್ಟು ಚೆನ್ನಾಗಿ ಬರಲ್ಲ. ಅದಕ್ಕೆ ಆ ಜಾರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಶಾವಿಗೆ ಬೆಂದಿದೆ. ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಕಾಯಿ ಹಾಲು ಮತ್ತು ಎಳ್ಳು ಪುಡಿ ಹಾಕೋದನ್ನು ನಾನು ಹೋದ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇದು ಕಪ್ಪು ಎಳ್ಳು, ಕಡಲೆ ಬೀಜ, ಕಡಲೆ, ಬೆಲ್ಲ ಹಾಕಿ ಪುಡಿ ಮಾಡಿದ್ದೀನಿ. ಆ ಪುಡಿ ಹಾಕ್ಕೊಂಡು ಅದ್ರ ಮೇಲೆ ಈ ಕಾಯಿಲ್ ಹಾಕ್ಕೊಂಡು ಟೇಸ್ಟ್ ಮಾಡಿದ್ರೆ ತುಂಬಾ ಟೇಸ್ಟಿಯಾದಂಥ ಒತ್ತು ಶಾವಿಗೆ ರೆಡಿ ಆಯಿತು. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್